ಇವಳ ಹೆಸರು ನಿಧಿ ಅಂತ. ನಮ್ಮ ಮನೆ ಹತ್ರ ಇದ್ದಾಳೆ. ಸಖತ್ ಕ್ಯೂಟು, ಥರ ಬೊಬ್ಲಿ ಆಗಿದ್ದಾಳೆ. ನಮ್ಮ ಮನೆಯವರು ಇವಳನ್ನ ಒಂದೆರಡು ಸಲ ಏನೋ ಆಟ ಆಡಿಸಿರೋದು ಅಷ್ಟೇ, ಸುಮ್ಮನೆ ಹೋಗ್ತಾ ಬರ್ತಾ ಗಾಡಿಯಲ್ಲಿ. ಅಷ್ಟಕ್ಕೆ ನಮ್ಮ ಗಾಡಿಯಲ್ಲಿ ಹೋದ ತಕ್ಷಣ ಓಡಿ ಬರ್ತಾಳೆ. ಚೈನ್ ಅವರು ಹೊರಗಡೆ ವಾಕಿಂಗ್ ಕರ್ಕೊಂಬಂದಿದ್ರೆ ಅವ್ರನ್ನ ಎಳ್ಕೊಂಡು ನಮ್ಮ ಹತ್ರ ಓಡಿ ಬಂದು ನಮ್ಮ ಮನೆಯವ್ರ ಜೊತೆ ಇಷ್ಟು ಚೆನ್ನಾಗಿ ಆಟ ಆಡ್ತಾಳೆ. ಸಖತ್ ತುಂಟಾಟ ಆಡ್ತಾಳೆ. ನಮ್ಮ ಮನೆ ನಾಯಿ ಏನೋ ನಮ್ಗೆ ತುಂಬ ಹತ್ರ ಆಗಿರೋ ಥರ ಟ್ರೀಟ್ ಮಾಡ್ತಾಳೆ. ಈ ಥರ ಪ್ರೀತಿ ಸಿಗೋದು ಒಂದು ಮಕ್ಕಳಲ್ಲಿ, ಮತ್ತೊಂದು ಪ್ರಾಣಿಗಳಲ್ಲಿ. ಅದರಲ್ಲೂ ನಾಯಿ ತುಂಬ ಪ್ರೀತಿ ಕೊಡುತ್ತೆ. ಅದು ನಾವೆಷ್ಟೇ ಬೈಲಿ ಹೊಡಿಲಿ ಏನೇ ಮಾಡಲಿ ಅದೇ ಥರ ಪ್ರೀತಿ ಕೊಡೋದು ಅಂದರೆ ಒಂದು ಪ್ರಾಣಿಗಳು, ಮತ್ತೊಂದು ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ನಾವು ಅವ್ರನ್ನೆಷ್ಟೇ ಬೈಲಿ ಹೊಡಿಲಿ, ಮಕ್ಕಳಲ್ಲೂ ಪ್ರಾಣಿಗಳಲ್ಲೂ ಒಂದೇ ಥರ ಪ್ರೀತಿ, ಅದೇ ನಿಷ್ಕಲ್ಮಶವಾದ ಪ್ರೀತಿ. ಈ ಪ್ರೀತಿನ ಬೇರೆ ಎಲ್ಲೂ ತೊಗೊಳಕ್ಕಾಗಲ್ಲ. ಎಷ್ಟು ದುಡ್ಡು ಕೊಟ್ಟರು ಈ ಪ್ರೀತಿನ ಸಂಪಾದನೆ ಮಾಡೋಕ್ಕಾಗಲ್ಲ. ಇದು ಮನುಷ್ಯರಲ್ಲಂತೂ ಈ ಪ್ರೀತಿನ ಸಿಗೋದೇ ಇಲ್ಲ. ಅವರಿಂದ ನಾವೇನು ಈ ಪ್ರೀತಿನ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಆಗಲ್ಲ. ಇದೇ